16 ನಿಮಿಷ. ಕೇವಲ 16 ನಿಮಿಷ. ಯಾಕೆಂದ್ರೆ ಭಾರತದಲ್ಲಿ ಸರಾಸರಿ ಪ್ರತಿ 16ರಿಂದ 20 ನಿಮಿಷಕ್ಕೊಮ್ಮೆ ಒಂದು ಅತ್ಯಾಚಾರ ಪ್ರಕರಣ ದಾಖಲಾಗುತ್ತಿದೆ. ಇದು ಕೇವಲ ಒಂದು ಅಂಕಿಅಂಶ ಅಲ್ಲ. ಇದು ಯಾರೋ ಒಬ್ಬರ ಮಗಳು, ಯಾರೋ ಒಬ್ಬರ ಅಕ್ಕ, ಯಾರೋ ಒಬ್ಬರ ತಾಯಿ ಮತ್ತು ಒಂದು ಕುಟುಂಬದ ಜೀವನವೇ ಬದಲಾಗುವ ಕ್ಷಣ. ಭಾರತದಲ್ಲಿ ಪ್ರತಿ ವರ್ಷ 30,000ಕ್ಕೂ ಹೆಚ್ಚು ಅತ್ಯಾಚಾರ ಪ್ರಕರಣಗಳು ದಾಖಲಾಗುತ್ತವೆ. ಅಂದರೆ ಪ್ರತಿದಿನ ಸುಮಾರು 80ರಿಂದ 90 ಪ್ರಕರಣಗಳು, ಪ್ರತಿ ಗಂಟೆಗೆ 3ರಿಂದ 4 ಪ್ರಕರಣಗಳು. ಮತ್ತು ಇವು ಕೇವಲ ದಾಖಲಾಗಿರುವ ಪ್ರಕರಣಗಳು ಮಾತ್ರ. ಇನ್ನೂ ಅನೇಕ ಮಹಿಳೆಯರು ಭಯದಿಂದ, ಒತ್ತಡದಿಂದ, ಸಮಾಜದ ಮಾತಿನ ಭಯದಿಂದ ಮೌನವಾಗಿಯೇ ಉಳಿದುಬಿಡುತ್ತಾರೆ. ಅತ್ಯಂತ ನೋವಿನ ಸಂಗತಿ ಏನಂದ್ರೆ, ಅನೇಕ ಪ್ರಕರಣಗಳಲ್ಲಿ ಆರೋಪಿಗಳು ಅಪರಿಚಿತರಲ್ಲ. ಅವರು ಪರಿಚಿತರು, ನೆರೆಹೊರೆಯವರು, ಸ್ನೇಹಿತರು ಅಥವಾ ನಂಬಿಕೆಯ ವಲಯದೊಳಗಿನವರೇ ಆಗಿರುತ್ತಾರೆ. ಹಾಗಾದರೆ ಪ್ರಶ್ನೆ ಏನು? ಮಹಿಳೆಯರು ಯಾವಾಗ ಸುರಕ್ಷಿತವಾಗಿ ಬದುಕುತ್ತಾರೆ? ಒಬ್ಬ ಹುಡುಗಿ ರಾತ್ರಿ ಹೊರಗೆ ಹೋಗುವ ಭಯವಿಲ್ಲದೆ, ಒಬ್ಬ ಮಗು ಶಾಲೆಗೆ ಹೋಗುವ ಭಯವಿಲ್ಲದೆ, ಒಬ್ಬ ಮಹಿಳೆ ತನ್ನ ಜೀವನವನ್ನು ಸ್ವತಂತ್ರವಾಗಿ ಬದುಕುವ ದಿನ ಯಾವಾಗ ಬರುತ್ತದೆ? ಇದು ಕೇವಲ ಕಾನೂನಿನ ಪ್ರಶ್ನೆಯಲ್ಲ. ಇದು ನಮ್ಮ ಸಮಾಜದ ಪ್ರಶ್ನೆ, ನಮ್ಮ ಮನಸ್ಥಿತಿಯ ಪ್ರಶ್ನೆ ಮತ್ತು ನಮ್ಮ ಜವಾಬ್ದಾರಿಯ ಪ್ರಶ್ನೆ. ಯಾಕೆಂದ್ರೆ ಒಂದು ದೇಶದ ನಿಜವಾದ ಪ್ರಗತಿ ಅದರ ಕಟ್ಟಡಗಳಿಂದ ಅಳೆಯುವುದಿಲ್ಲ, ಅದರ ಮಹಿಳೆಯರು ಎಷ್ಟು ಸುರಕ್ಷಿತರಾಗಿದ್ದಾರೆ ಎಂಬುದರಿಂದ ಅಳೆಯಲಾಗುತ್ತದೆ. ಮೌನವಾಗಿರಬೇಡಿ, ಗೌರವಿಸಿ, ಮಾತನಾಡಿ ಮತ್ತು ಮಹಿಳೆಯರ ಸುರಕ್ಷತೆಯನ್ನ ಪ್ರತಿಯೊಬ್ಬರ ಜವಾಬ್ದಾರಿಯೆಂದು ನೋಡಿ.